everyone fine. BGS ಆಸ್ಪತ್ರೆಯಲ್ಲಿರತಕ್ಕಂಥ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸರ್ಜರಿನ ಫಿಸಿಯೋಥೆರಪಿನ ಎನ್ನುವ ಅನುಮಾನದಲ್ಲಿಯೇ ದರ್ಶನ್ ಇದ್ರೂ ಕೂಡ ದರ್ಶನ್ಗೆ ಇದೀಗ ಒಂದು ಶಾಕ್ ಎದುರಾಗ್ತಾ ಇದೆ. ಈಗ ಇದೇ ಅನುಮಾನದಲ್ಲೇ ಈ ಥರ ಕಾಲ ತಳ್ತಾ ಇದ್ದರೆ ಕಷ್ಟ ಆಗಬಹುದು ಕೋರ್ಟ್ನಲ್ಲಿ ಅಂತ ದರ್ಶನ್ ಮತ್ತು ಗ್ಯಾಂಗ್ನ ವಿರುದ್ಧವಾಗಿ ಮತ್ತೊಂದು ಅಡಿಷನಲ್ ಚಾರ್ಜ್ ಶೀಟ್ ಸಿದ್ಧವಾಗಿದೆ. ಹೆಚ್ಚುವರಿ ಆರೋಪ ಪಟ್ಟಿ ಅಂತ ಕರೀತಾರೆ. ಒಮ್ಮೆ ಒಂದು ಚಾರ್ಜ್ ಶೀಟ್ ಹಾಕ್ತಾರೆ, ಸಬ್ಮಿಟ್ ಮಾಡಿಬಿಡ್ತಾರೆ, ಅದರ ಮೇಲೆ ಕೆಲವರು ಬೇಲಿಗೆ ಅರ್ಜಿಯನ್ನು ಹಾಕ್ಕೊಳ್ತಾರೆ. ಇದಾದ ಮೇಲೂ ಕೂಡ ತನಿಖೆಯ ದೃಷ್ಟಿಯಿಂದ ಇನ್ನೂ ಒಂದಷ್ಟು ತನಿಖೆಯನ್ನು ಮಾಡಿದ ಮೇಲೂ ಕೂಡ ಒಂದಷ್ಟು ಆರೋಪಗಳು ತನಿಖಾಧಿಕಾರಿಗೆ ಸಿಗ್ತವೆ. ಅವಾಗೇನು ಮಾಡ್ತಾರೆ, ಫಸ್ಟ್ ಹಾಕ್ಬಿಟ್ಟಿದ್ದೀವಿ ಚಾರ್ಜ್ ಶೀಟು ಅಲ್ಲ ಮುಗಿದೋಯ್ತು ಒಂದು ಅಲ್ಲ, ಅದನ್ನು ಅಡಿಷನಲ್ ಚಾರ್ಜ್ ಶೀಟ್ ಅಂತ ಕರೀತಾರೆ. ಹೆಚ್ಚುವರಿ ಆರೋಪ ಪಟ್ಟಿ ಅಂತ ಅದು ರೆಡಿಯಾಗಿಬಿಟ್ಟಿದೆ ಇದೀಗ. ಇಷ್ಟೆಲ್ಲ ಮಾಡಿದ ಮೇಲೆ ಹತ್ತಿರ 3992 ಪುಟಗಳವರೆಗೂ ಕೂಡ ಚಾರ್ಜ್ ಶೀಟ್ ಮಾಡಿದ ಮೇಲೂ ಇನ್ನೂ ಇತ್ತಾ ಅಂತ ಕೇಳಿದಾಗ ಇತ್ತು ಅಂತ IO ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಅಥವಾ ಹೆಚ್ಚುವರಿ ಚಾರ್ಜ್ ಶೀಟ್ ರೆಡಿಯಾಗಿದೆ. ಇಲ್ಲಿ ಏನಿದೆ ಈ ಚಾರ್ಜ್ ಶೀಟಲ್ಲಿ, ಮತ್ತೆ ಏನು ಆರೋಪಗಳು ಬಂತು, ಮತ್ತೆ ಪೊಲೀಸರಿಗೆ ಯಾವ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅಂತ ನೋಡ್ತಾ ಹೋದಾಗ ನೋಡಿ, ಚಾರ್ಜ್ ಶೀಟ್ ಸಿದ್ಧಪಡಿಸಿದೆ. ಡಿ ಗ್ಯಾಂಗ್ನ ವಿರುದ್ಧವಾಗಿ 1000ಕ್ಕೂ ಅಧಿಕ ಪುಟಗಳ ದೋಷಾರೋಪ ಪಟ್ಟಿ ಇದು, ಹೆಚ್ಚುವರಿ ದೋಷಾರೋಪ ಪಟ್ಟಿ ಇದು. ಇನ್ನೂ 1000 ಪುಟ ಸಿಕ್ಕಿದೆ ಅಂತ ನೋಡಿ ಅಲ್ಲಿಗೆ. ಅಂದರೆ 1000 ಪುಟಕ್ಕಾಗುವಷ್ಟು ಆರೋಪಗಳು ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅವ್ರಿಗೆ ಅಂತ. ಇವತ್ತು ಸಾಯಂಕಾಲ ಅಥವಾ ನಾಳೆ ನ್ಯಾಯಾಲಯಕ್ಕೆ ಇದು ಕೂಡ ಸಲ್ಲಿಕೆ ಆಗ್ತಾ ಇದೆ. ಇಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ, ಅಕಸ್ಮಾತ್ ಯಾರೋ ಏನೋ ಕಾರಣಕ್ಕೆ ಬೇಲ್ ತೊಗೊಂಡಿದ್ರು ಅಂತ ಅಂದ್ಕೊಳ್ಳಿ. ಬೇಲ್ ತೊಗೊಂಡಿದ್ದಂಥ ವ್ಯಕ್ತಿಯ ಮೇಲೆ ಮತ್ಯಾವುದಾದ್ರೂ ಸಿಕ್ಕಿದ್ರೆ, ಸಾಕ್ಷ್ಯಗಳು ಸಿಕ್ಕಿದ್ರೆ, ಆರೋಪ ಕೇಳಿ ಬಂದಿದ್ದರೆ ಆಗ ಮತ್ತೆ ಬೇಕಾದ್ರೆ ಬೇಲ್ ಕ್ಯಾನ್ಸಲ್ ಮಾಡಿಸ್ಬೋದು. ಇದೊಂದು ಭಾಗ. 2ನೆಯ ಭಾಗ, ಸ್ವಾಮಿ ಇವರು ಇದೀಗ ಆಲ್ರೆಡಿ ಈಗ ಜೈಲಲ್ಲಿದ್ದಾರೆ, ಇವ್ರನ್ನ ವಿಚಾರಣೆ ಮಾಡ್ಬೇಕು ನಾವು ಮತ್ತೆ ಅಂತ ಬೇಕಾದ್ರೂ ರಿಕಾಲ್ ಮಾಡ್ಕೋಬೋದು. ಅವ್ರನ್ನ ವಿಚಾರಣೆ ಮಾಡಬೇಕು ಇವರನ್ನು, ಈ ಥರ ಸಾಕ್ಷಿ ಸಿಕ್ತು ಅಂತ. ಯಾಕೆಂದರೆ ಎಲ್ಲ ಜೈಲಲ್ಲೇ ಇದ್ದಾರಲ್ಲ, ಸಿಕ್ತು ಅಂತ. ಅಕಸ್ಮಾತ್ ಬೇಲ್ ಮೇಲೆ ಇದ್ದರೆ ಅವ್ರಿಗೂ ಕೂಡ ಕರೆದು ಕೂರಿಸ್ಕೋಬಹುದು ಸ್ಟೇಷನ್ನಲ್ಲಿ. 20ಕ್ಕಿಂತ ಹೆಚ್ಚಿನ ಸಾಕ್ಷಿಗಳು ಸಿಕ್ಕಿದೆ ಇವರಿಗೆ. ಹಲವು FSL ವರದಿಗಳಿರ್ತಕ್ಕಂಥ ಚಾರ್ಜ್ ಶೀಟ್ ಕೂಡ ಸಿಕ್ಕಿದೆ ಇಲ್ಲಿ. ಹಾಗಾಗಿ ದರ್ಶನ್ಗೆ ಹೊಸ ಟೆನ್ಷನ್ ಶುರುವಾಯಿತು ಅಂತ ಅರ್ಥ. ಆಯ್ತಪ್ಪ, ಈ